ಮನೆಗೆ ನಿಮ್ಗೆ ತುಂಬಾ ಇಷ್ಟ ಆಗಿರೋದು ಅಂತ ಏನು ಅಂತ ಕೇಳಿದ್ರೆ ಅವ್ರ ಹತ್ರ ಇರೋ ಫೋನ್ ಇರ್ಬೋದು, ವಾಚ್ ಇರ್ಬೋದು, ಗಾಡಿ ಏನೇನೋ ಹೇಳ್ತಾರೆ. ಆದ್ರೆ ನಮ್ಮ ಹರೀಶನ್ಗೆ ಅವ್ನ್ ಮನೆ ಅಂದ್ರೆ ಬರೀ ಇಷ್ಟ ಅಲ್ಲ, ಪಂಚ ಪ್ರಾಣ. ಅದನ್ನ ಹೇಳೋದಕ್ಕಿಂತ ನೋಡ್ಕೊಂಡ್ ಬರೋದ್ರಲ್ಲೇ ಮಜಾ ಇರೋದು. ಬನ್ನಿ ನೋಡ್ಕೊಂಡ್ ಬರೋಣ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್, ಎಲ್ರಿಗೂ ನಮಸ್ಕಾರ. ಇವತ್ ನಮ್ಮ ಮನೆ ಕಟ್ಟಿ 1 ತಿಂಗಳಾಯ್ತು. ಇವತ್ ಮನೆ ಗೃಹ ಪ್ರವೇಶನ ಆಗೋಯ್ತು. ಈ ಮನೇಲಿರೋ ವಸ್ತು ಯಾವ್ದು ಇಂಡಿಯಾದಲ್ಲ, ಎಲ್ಲ ಫಾರಿನ್ ಇಂದ ತಂದಿರೋದು. ಈ ಸೋಫಾ ಇದೆಯಲ್ಲ, ಈ ಸೋಫಾ ಬೆಲೆ ಎಷ್ಟು ಗೊತ್ತಾ? ಎಷ್ಟೇ? 5 ಲಕ್ಷ. ಹಾ, ಇದು ಅಮೆರಿಕದಿಂದ ತಂದಿರೋದು. ಅಲ್ಲಿ 5 ಲಕ್ಷ, ಇಂಡಿಯಾದಲ್ಲಾದ್ರೆ 10 ಲಕ್ಷ ರೂಪಾಯಿ. ಈ ಡೋರ್ ಇದೆಯಲ್ಲ, ಇದು ನ್ಯೂಜಿಲೆಂಡ್ ಇಂದ ತಂದಿರೋದು. ಎಲ್ಲೇಳಿ? ಹಾ, ಇದ್ರ ಬೆಲೆ ಎಷ್ಟು? 60 ಲಕ್ಷ. ಈ ಡೋರ್ ಸ್ಪೆಷಾಲಿಟಿ ಏನ್ ಗೊತ್ತಾ? ಓಪನ್ ದ ಡೋರ್ ಅಂದ್ರೆ ಸಾಕು, ಓಪನ್ ಆಗ್ಬಿಡುತ್ತೆ. ಬೇಕಿದ್ರೆ ನೋಡ್ತೀರಾ? ಓಪನ್ ದ ಡೋರ್. ಹೆಂಗೆ ನೋಡಿ, ಈ ಮನೇಲಿರೋ ವಸ್ತು ಎಲ್ಲ ಫಾರಿನ್ ಇಂದ ತಂದಿರೋದು. ಹಲೋ, ದುಡ್ಡು ವಾಪಸ್ ಕೊಡ್ಲಿಲ್ಲ ಅಂದ್ರೆ ಎತ್ಬಿಡ್ತೀವಿ. ಬ್ಯಾಂಕ್ ಇಂದ ಮಾತಾಡ್ತಿರೋದು. ನಿಮ್ ಮನೆ ಡೀಟೇಲ್ಸ್ ಎಲ್ಲ ವೆರಿಫೈ ಮಾಡಿದೀವಿ. ನೀವು ಮನೆಗೆ ಅಂತ 32 ಲಕ್ಷ ಸಾಲ ಮಾಡಿದೀರಾ ಸರ್. ತಿಂಗಳಿಗೆ 30,000 ಕಟ್ಬೇಕಾಗುತ್ತೆ. ಕಟ್ಲಿಲ್ಲ ಅಂದ್ರೆ ನಾವು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀವಿ. ಯಾಕಮ್ಮ? ಈಗ ತಾನೇ ಮನೆಗೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿದೀವಿ. ನೀವು ಸತ್ರ ನಿಮ್ ತಿಥಿಗೂ ಖರ್ಚು ಮಾಡ್ಬೇಕಲ್ಲ. ಅದಕ್ಕೆ ರೀ ಬಡ್ಕೊಂಡೆ, ಬಿಲ್ಡಪ್ ಕೊಡ್ಬೇಡಿ ಅಂತ. ನನ್ ಮಾತಲ್ಲಿ ಕೇಳ್ತೀರಾ? ಲೇ, ಸ್ಕಿಟ್ ಓಪನಿಂಗ್ ಸ್ವಲ್ಪ ಜೋಶ್ ಇರ್ಲಿ ಅಂತ ಹೇಳ್ಬಿಟ್ಟು ಬಿಲ್ಡಪ್ ಕೊಟ್ಟೆ. ಮೇಡಮ್ ಕ್ಷಮಿಸಿ ಮೇಡಮ್, ಈ ಮನೆ ಕಟ್ಟಕ್ಕೆ ನನ್ನ ಕೈಯಿಂದ 1 ರೂಪಾಯಿ ದುಡ್ಡು ಹಾಕಿಲ್ಲ ಮೇಡಮ್. ಎಲ್ಲ ಸಾಲ ಮಾಡಿ ಕಟ್ಟಿರೋದು. ನೋಡು, ನಿನ್ನ ಆಸೆ ಅಂತೆ ಮನೆ ಕಟ್ಸಿದೀನಿ. ಒಂದ್ಸಲ ಈ ಮನೆನ ಚೆನ್ನಾಗಿ ನೋಡ್ಕೊಂಡ್ಬಿಡು. ಯಾಕ್ರಿ? ಯಾಕಂದ್ರೆ ಈ ಮನೆ ಪತ್ರ ಒತ್ತೆ ಇಡ್ಬೇಕಲ್ಲ. ರೀ, ಅದಕ್ಕೆ ಯಾರಾದ್ರೂ ಮನೆ ಪತ್ರ ಒತ್ತ ಇರ್ತಾರೇನ್ರಿ? ರೀ, ಒಂದು ಹುಡುಗಿ ಮದ್ವೆಗೂ ಮುಂಚೆ ಪ್ರೆಗ್ನೆಂಟ್ ಆದ್ರೆ ಜನ ಏನ್ ಮಾತಾಡ್ಕೊಳಲ್ಲ? ಒಂದಲ್ಲ ಎರಡಲ್ಲ ಕಣೆ, 32 ಲಕ್ಷ ರೂಪಾಯಿ ಎಲ್ಲಿಂದ ತಂದು ಕಟ್ಲಿ ನಾನು? ಸಮಾಧಾನ ಮಾಡ್ಕೊಳ್ರಿ. ಹಸ್ತೋನ್ಗೆ ಪೂರಿ, ನಡೆಯೋನ್ಗೆ ದಾರಿ ಆ ದೇವ್ರೆ ತೋರಿಸ್ತಾನೆ. ನನ್ಗೆ ಯಾಕೋ ನನ್ ಗೋರಿ ಕಾಣಿಸ್ತಾ ಇದೆ. ಮತ್ತಿನ್ನೇನೇ ಮಾಡೋದು? ಏನ್ ಮಾಡ್ಲಿ? ಹಾ, ಒಂದು ಸಮುದ್ರ ಇದೆ, ಬಲೆ ಹಾಕ್ಬಿಡ್ತೀನಿ. ಹಾಕ್ಬಿಡಿ. ಹಲೋ ಮಚ್ಚ, ಹೇಳೋ. ನಮ್ಮ ಮನೆ ಗೃಹ ಪ್ರವೇಶ ಇವತ್ತಾಯ್ತು ಕಣ. ಲೇ, ನಿನ್ ಹೆಂಡ್ತಿನ ಕರ್ಕೊಂಡು ಗಂಟು ಮುಟ್ಟ ಕಟ್ಕೊಂಡ್ ಬಂದ್ಬಿಡು. ಒಂಚೂರು ಕೆಲ್ಸ ಇತ್ತು. ನಮ್ಗೇನ್ ಕೆಲ್ಸ ಇಲ್ದೆ ಕರೀತಾ ಇದ್ದಾವ? ಏನೋ ಗೃಹ ಪ್ರವೇಶ ಆದ್ಮೇಲೆ ಗೆಸ್ಟ್ ಗಳು ಮನೆಗ್ ಬಂದ್ರೆ ಮನೇಲಿ ಸಂಪತ್ತೆಲ್ಲ ಹೆಚ್ಚುತ್ತಂತಪ್ಪ. ಬಂದೊಂದ್ ತಿಂಗ್ಳು ಇದ್ದೋಗೋ. ಇಷ್ಟೊಂದು ಕೇಳ್ಕೊಂತ ಇದೆಯಾ ಅಂದ್ರೆ ಇವತ್ತೇ ಬರ್ತೀನಿ ಕಣ. ಸರಿ ಮಚ್ಚ, ಹುಷಾರಾಗಿ ಬಂದ್ಬಿಡು. ನಿಮ್ಗೆ ತಲೆಲ್ ಬುದ್ಧಿ ಇದೆಯಾ ಇಲ್ಲ ಹೆಂಗೆ? ಅಲ್ಲ ರೀ, ತವ ಸುಡ್ತಿದೆ, ಮುಟ್ಟೋದ್ ಹೆಂಗೆ ಅಂತ ಯೋಚನೆ ಮಾಡ್ತಿದ್ರೆ ನೀವೇನ್ರಿ ಅದ್ರ ಮೇಲೆ ಕೂತ್ಕೊಳಕ್ ಹೋಗ್ತಿದ್ದೀರಲ್ಲ? ಇಂಥ ಪರಿಸ್ಥಿತಿಲಿ ಮನೆಗೆ ಎಷ್ಟು ಬೇಕಿತ್ತಾ? ಏನಾರು ತಗೊಂಡು ಹೊಡೆದ್ಬಿಡ್ತೀನಿ ನೋಡು ನಿಂಗೆ. ಬರ ಇಲ್ಲಿ. ಲೇ, ಖಾಲಿ ಮನೇಲಿ ನೊಣ, ಜನನೇ ಇಲ್ದೆ ಮನೇಲಿ ಎಣ ಇರಲ್ಲ ಕಣೆ. ಅವ್ರು ಬರ್ತಾರಲ್ಲ, ನಿನಗೆ ಗೊತ್ತಾಗುತ್ತೆ, ಸುಮ್ನಿರು. ಬಹಳ ದಿನ ಆದ್ಮೇಲೆ ನಮ್ಮ ಮನೆಗ್ ಬಂದಿದ್ಯಾ. 2 ತಿಂಗಳು ನಮ್ಮ ಮನೆಯಲ್ಲೇ ಇರ್ತೀನಿ, ಎಲ್ಲೂ ಹೋಗೋದಿಲ್ಲ ಅಂತ ಪ್ರಾಮಿಸ್ ಮಾಡೋ. ಈ 5 ಬೆರಳು 5 ಕೋಟಿ ಕನ್ನಡಿಗರ ಆಸ್ತಿ ಮುಷ್ಟಿ ಮಾಡಿ ಪ್ರಮಾಣ ಮಾಡ್ದ ಅಂದ್ರೆ ಈ ಮನೆಯಿಂದ ಎದ್ದೇ ಹೋಗಲ್ಲ. ಈ ಮನೇಲಿರೋ ಒಂದೊಂದು ವಸ್ತುಗಳು ನನ್ನ ಪ್ರಾಣ ಕಣೋ. ಅದ್ಯಾವ್ದಕ್ಕೂ ನೋವಾಗ್ದಂಗ್ ನೋಡ್ಕೋಬೇಕು. ಆಯ್ತು ಕಣ. ಇವಳು ನನ್ನ ಹೆಂಡ್ತಿ. ನೋಡಕ್ 1.5 ಅಡಿ, ಮಾತಾಡೋದ್ ಮಾತ್ರ 6 ಅಡಿ. ಅದು ಇಡೀ ಮಜಾ ಬರುತ್ತಕ್ಕೆ ಗೊತ್ತು. ಕುಡಿಯಕ್ಕೆ ಏನ್ ತಗೋತೀರಾ? ಕಾಫಿನ ಟೀನಾ? ಆ ತರ ಕೆಟ್ಟ ಅಭ್ಯಾಸ ಚಿಕ್ಕ ವಯಸ್ಸಂದನೂ ಇಲ್ಲ. ಟೀ ಕೊಡಿ. ನಿಮಗೆ ಅವ್ರಿಗೊಂಚೂರು ಹೀಟ್ ಕಮ್ಮಿ ಆಗಿದೆ, ಕಾಫಿ ಕೊಡಿ. ತಗೊಂಡ್ಬರ್ತೀನಿ. ಲೇ, ಅಲ್ಲ ಕಣೋ, ನಿನ್ ಹೆಂಡ್ತಿಗೆ ಏನೋ ತಿನ್ನಿಸ್ತೀಯ? ದಿನೇ ದಿನೇ ಬಲಿತಾ ಇದ್ದಾಳಲ್ಲ. ಬೆಳಗ್ಗೆ ಒಂದ್ ಸೂಟು, ಮಧ್ಯಾಹ್ನ ಒಂದ್ ಸೂಟ್, ರಾತ್ರಿ ಒಂದ್ ಸೂಟ್ ಬಾಡಾಕ್ತೀನಿ. ನನ್ನ ಹೆಂಡ್ತಿಗೂ ತಿನ್ಸ್ಬೇಕು ಕಣ. ಇವ್ರೆ ತಗೊಳ್ಳಿ. ಥ್ಯಾಂಕ್ ಯು. ಟೀ ತುಂಬಾ ಚೆನ್ನಾಗಿ, ಥ್ಯಾಂಕ್ಸ್. ಅಯ್ಯೋ ಚಿನ್ನ, ಚಿನ್ನ, ಏನಾಯ್ತಮ್ಮ ನಿನ್ಗೆ? ಏನಾಯ್ತು ಚಿನ್ನ? ಅಯ್ಯೋ ಚಿನ್ನ, ನೀನನ್ ಬಿಟ್ಟು ನಾನು 1 ದಿನನೂ ಬದುಕಿರಲ್ಲ ಗೊತ್ತಾ? ಚಿನ್ನ, ಚಿನ್ನ, ಏನಾಯ್ತು ನಿನಗೆ? ಏನೋ ಏನೋ? ಅಯ್ಯಯ್ಯೋ ಮಗ, ನನ್ನ ಟೀ ಕಪ್ಪು ಬೆನ್ನು ಮೂಳೆ ಫ್ರಾಕ್ಚರ್ ಆಗಿದೆಯಂತೆ ಕಣೋ. ಮಗ, 20,000 ಕೊಡು. ಮಾಡ್ತಾ ಇರೋದೇ ಕಾಮಿಡಿ ಅಲ್ಲ. ಟೀ ಕಪ್ಗೆ ಯಾವಾಗಾದ್ರೂ ಬೆನ್ಮೂಳೆ ಫ್ರಾಕ್ಚರ್ ಆಗುತ್ತಾ? 20 ರೂಪಾಯಿ ಟೀ ಕಪ್ಗೆ ನನ್ನ ಹತ್ರ 20,000 ಕೇಳ್ತೀಯಲ್ಲ? ನೀ ಈ ತರ ಕಾಮಿಡಿ ಮಾಡಕ್ಕೆ ನಿನ್ ಮಜಾ ಬರುತ್ತಲ್ಲಿರೋದು. ನನ್ನ ಟೀ ಕಪ್ಗೆ ಬೆಲೆ ಕಟ್ತೀಯ? ನಿಮ್ಮಪ್ಪ ನಿಮ್ಮಮ್ಮ ನಿನಗೆ ಎಷ್ಟು ದುಡ್ಡು ಕೊಟ್ಟು ತಗೊಂಡ್ರು? ತೆಗೆಲೆ, ದುಡ್ಡು ಕೊಟ್ಟು ಯಾರನ್ನಾದ್ರೂ ಕೊಂಡ್ಕೊಂತಾರ? ಬಿಟ್ಟಿಯಾಗಿ ಬಂದಿರೋ ನಿನ್ ಬೆನ್ಮೂಳೆ ಫ್ರಾಕ್ಚರ್ ಆದ್ರೆ 20,000 ಚಾರ್ಜ್ ಆಗುತ್ತೆ. 20 ರೂಪಾಯಿ ಕೊಟ್ಟು ತಗೊಂಡಿರೋ ಈ ಕಪ್ಪಿಗೆ ಚಾರ್ಜ್ ಆಗ್ಬಾರ್ದೇನೋ? ಲೇ,
ನಾನು ಅವಾಗ್ಲೇ ಹೇಳಿಲ್ವಾ ಈ ಮನೆಯಲ್ಲಿರೋ ಒಂದೊಂದು ವಸ್ತುಗಳಿಗೆ ಜೀವ ಇದೆ ಅಂತ. ರೀ ಪಾಪ ತುಂಬಾ ಹರ್ಟ್ ಆಗಿದಾರಂತೆ, ಕಾಸು ಕಟ್ಬಿಡ್ರಿ. ಕೊಡ್ರಿ ಪಾಪ. ಚಿನ್ನ ನೀನೇನು ಬೇಜಾರು ಮಾಡ್ಕೋಬೇಡ ನೋಡು, 20,000 ರೂಪಾಯಿ ಕೊಟ್ಟಿದ್ದಾನೆ. ಆಂಬುಲೆನ್ಸ್ ಬಂದ್ ಕೂಡಲೇ ನೀನು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬಿಡ್ತೀನಿ, ಆಯ್ತಾ? ನೀನು ಒಳಗಿಡು, ಒಳಗೆ ಸೋಫಾದಲ್ಲಿ ಕೂರೋಣ. ಎದ್ದಳ ಮೇಲೆ ನೋಡು, ನಿನ್ನ ಹೆಂಡತಿ ಬೇಕಿದ್ರೆ ಸೋಫಾ ಮೇಲೆ ಕುತ್ಕೊಳ್ಳಿ, ನೀನ್ ಮಾತ್ರ ಕುತ್ಕೋಬಾರ್ದು. ಯಾಕೆ ಸೋಫಾ ಇರೋದ ಕುತ್ಕೊಳಕ್ತಾನೆ, ನೀನೊಳ್ಳೆ ಸೆಕೆಂಡ್ಗೆ ಹಂಗ ಆಯ್ತು. ಏನ ಮಾಡ್ತಾ ಇದ್ಯಾ? ಹರಟ್ ಆಯ್ತು ತಾನೇ, ಉರಿತು ತಾನೇ, ನನಗೂ ಹಂಗೆ ಹರಟ್ ಆಗುತ್ತೆ ಮಗ. ಯಾಕೆಂದ್ರೆ ಅದು ಸೋಫಾ ಅಲ್ಲ ಕಣೋ, ಮತ್ತೆ ನನ್ನ ಪ್ರೀತಿಯ ರೂಪಸಿ. ಚಿನ್ನ ಏನು ಚಿನ್ನ, ಏನಮ್ಮ ಏನು? ಆಯ್ತು ಆಯ್ತು ಬಿಡು, ಹೋಗ್ಲಿ ಬಿಡು. ಅವ್ನು ಬೇಕು ಅಂತ ಕುತ್ಕೊಂಡ್ಲಿಲ್ಲ, ಏನೋ ಮಿಸ್ ಆಗಿ ಕುತ್ಕೊಂಡಿದ್ದಾನೆ ಅಲ್ವಾ ಮಗ? ಆಯ್ತು ಆಯ್ತು ಹೋಗ್ಲಿ ಬಿಡು, ಆಯ್ತು ಆಯ್ತು. ಏನಂತೆ? ಏನಿಲ್ಲ ಮಗ, ಇರ್ಲಿ ಹೇಳ. ಅದೇ ನೀನು ಇದ್ರ ಮೇಲೆ ಕುತ್ಕೊಂಡಲ್ಲ, ಅದಕ್ಕೆ ಬೇಜಾರಾಗ್ಬಿಟ್ಟು 30,000 ಮಾನನಷ್ಟ ಕೇಳ್ತಾ ಇದ್ದಾರೆ. ಆಯ್ತು ಕೊಡಿಸ್ತೀನಿ ಏನ್ ಆಟ ಆಡ್ತಾ ಇದೆಯಾ ಅಲ್ಲಿ? ಸೋಫಾಗೆ ಮಾನ ನಷ್ಟನಾ? ಅಲ್ಲ, ಅದು ಬರೀ ಸೋಫಾ ಮಾತ್ರ ಅಲ್ಲ, ಮತ್ತೆ ನನ್ನ ಪ್ರೀತಿಯ ಅನುಪಮ. ಏನ್ರಿ ಇವನು ಸೋಫಾನ್ ಇಷ್ಟೊಂದು ಪ್ರೀತಿಸ್ತಾನೆ? ಅದು ಪ್ರೀತಿ ಮಾಡ್ತಿರೋದಲ್ಲ, ಸುಲಿಗೆ ಮಾಡ್ತಿರೋದು ಮಗ. ಪದೇ ಪದೇ ಕೇಳಕ್ ನನಗೂ ನಾಚಿಕೆ ಆಗುತ್ತೆ ಕಣ, ಅದಕ್ಕೆ ಬೇಡ, ಇಲ್ಲಿ ಬೇಡ, ಅಲ್ಲೂ ಬೇಡ, ಬರೇ ಇವಾಗ ಫ್ಲೋರ್ ಮೇಲೆ ಕುತ್ಕೋತೀನಿ ಕಣೋ. ಇವಾಗ ಏನಾದ್ರು ಪ್ರಾಬ್ಲಮ್ ಇದ್ಯಾ? ಇಲ್ಲ ತಾನೆ? ತುಂಬಾ ನೋವು ಆಗ್ತಾ ಇದೆಯಾ? ತುಂಬಾ ಹಿಂಸೆ ಆಗ್ತಾ ಇದೆಯಾ? ಅಯ್ಯೋ ದೇವ್ರೇ. ತಿನ್ನೇನ ಮಗ, ಫ್ರೆಂಡ್ ನ ಗೆಸ್ಟ್ ಅಂತ ಮನೆ ಕರ್ಸಿ ಸೋಫಾಗ್ ಜೀವ ಇದೆ, ಟೀ ಕಪ್ಪಲ್ ಜೀವ ಇದೆ ಅಂತ ದುಡ್ಡು ಕಿತ್ಕೊಂಡ್ರೆ ನಾನ್ ಹೇಳಿದ್ ನಿಮ್ಗಲ್ಲ ಕಣ್ರೋ, ನೀವು ಕುತ್ಕೊಂಡಿದ್ದಿ ಟೈಲ್ಸ್ಗೆ ಕಣೋ. ಈ ಟೈಲ್ಸ್ ಇನ್ನು 3 ತಿಂಗಳು ಹಸಿಗೂಸು ಕಣ್ರೋ. ನೀವು ನೋಡ್ದೆ ತಿಂದು ತಿಂದು ಹಂದಿಗಳ ತರ ಬಲ್ತಿದ್ದೀರಾ. ನಿಮ್ ಭಾರ ಇದು ತಡೆಯುತ್ತೇನ್ರೋ? ಫೀಲ್ ಆಗ್ತಿದ್ಯಲ್ಲ, ಅದು ಗಂಡು ಮಗುನೇ ಹೆಣ್ಮಗುನ ಹೇಳು? ಗಂಡು ಮಗು ಕಣ. ಏನಮ್ಮ ಏನ? ಅಯ್ಯಯ್ಯೋ, ಏನಂತೆ? ಅದ್ರ ಕತ್ತು ತಿರ್ಕೊಂಡ್ಬಿಟ್ಟಿದೆಯಂತೆ ಕಣ. ಮಗ ಮಗ, ಅದನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು. 1,00,000 ರೂಪಾಯಿ ಕೊಡ. ಏನೋ ಮಾತಾಡ್ತಾ ಇದ್ಯಾ? 1,00,000 ಕೇಳಿದ ತಕ್ಷಣ ಮೇಲೆ ಉದುರ್ ಬಿಡುತ್ತಾ? ನನ್ ಕಿವಿಲಿ ಕೆಂದಾವರ್ ಇಟ್ಕೊಂಡಿದ್ದೇನೆ ನೋಡು. 1 ರೂಪಾಯಿ ಕೊಡಲ್ಲ ಕಣ. ಅದೇನ್ ಮಾಡ್ಕೊಂತ ಮಾಡ್ಕೊ. ಕೊಡಲ್ವಾ? ಕೊಡಲ್ಲ. ಇವಾಗ ನೋಡು ನಿನ್ ಹೆಂಡತಿ ಕತ್ತು ಹೆಂಗ್ ತಿರುಗುತ್ತೆ ಅಂತ, ಅವಾಗ ಗೊತ್ತಾಗುತ್ತೆ ನನ್ ಕಷ್ಟ ಏನು ಅಂತ ನಿನ್ಗೆ. ತಿರ್ಚಿ ಸಾಯ್ಸು, ಒಂದ್ ಪೀಡೆ ತೊಲಗ್ತು ಅಂತ. ಫ್ರೆಂಡ್ ಏನೋ ನೀನು? ಸಿಮ್ ಕಾರ್ಡ್ ಕಂಪ್ನಿಯವ್ರು ಸುಲಿಗೆ ಮಾಡ್ತಾರಲ್ಲ, ಹಂಗ್ ಸುಲಿಗೆ ಮಾಡ್ತಿದ್ಯಲ್ಲೋ ನಾಯಿ. ದುಡ್ಡು ತಾನೇ ಬೇಕು ನಿನ್ಗೆ? ಕೊಡ್ತೀನಿ. ಅದೆಷ್ಟು ಬೇಕೋ ಹೊರದು ಚಕ್ಕೆ ಬಿಸಾಕ್ತೀನಿ. ಚಿನ್ನ ನೋಡು, ಕೊಟ್ಟಿದ್ದಾನೆ, ಚೆಕ್ ಕೊಟ್ಟಿದ್ದಾನೆ. ನೀನೇನು ಟೆನ್ಷನ್ ತಗೋಬೇಡ. ಆಂಬುಲೆನ್ಸ್ ಬಂದ್ ಕೂಡಲೇ ನಿನ್ನ ಹಾಸ್ಪಿಟ್ಲಿಗೆ ಕಳಿಸ್ಬಿಡ್ತೀನಿ, ಆಯ್ತಾ? ನೋಡೆ, ಈ ಮನೇಲಿ ಇನ್ನೊಂದು ಕ್ಷಣನೂ ಇರೋದ್ ಬೇಡ. ಇದು ಒಂದ್ ಮನೇನ. ನಡಿಯ ಹೋಗೋಣ. ಕೇಳಿದ್ರ ಏನಂತಿದ್ದಾರೆ? ಮಗ ಏನಂದೆ ಮಗ? ಇದು ಒಂದ್ ಮನೇನ. ನಡಿಯ ಹೋಗೋಣ ಅಂದೆ. ಇವಾಗ ಯಾರಿಗೆ ಅರ್ಥ ಆಯ್ತು? ಮನೆಗೆ ಹರ್ಟ್ ಆಯ್ತು. ನಮ್ಮ ಅವಾಗ್ಲೇ ಹೇಳಿಲ್ವಾ ಈ ಮನೆಯಲ್ಲಿ ಒಂದೊಂದು ಕಲ್ಲಿಗೂ ಮರಳಿಗೂ ಗಾರೆಗೂ ಜೀವ ಇದೆ ಅಂತ? ಅಯ್ಯೋ, ನಾನ್ ಮೋಸ ಮಾಡ್ತಾ ಇಲ್ಲ, ನಾನ್ ಮೋಸ ಮಾಡ್ತಾ ಇಲ್ಲ, ನಾನ್ ಮೋಸ ಮಾಡ್ತಾ ಇಲ್ಲ. ಲೋ ಮಗ, ಬಾರ ಇಲ್ಲಿ ನೋಡು. ಈ ಮನೆ ಒಂದೊಂದು ವಸ್ತುಗಳು ಗಳ 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 ಅಂತ ಅಳ್ತಾ ಇದಾವೆ ಕಣ. 5,00,000 ರೂಪಾಯಿ ಕೊಟ್ಬಿಡು. ಈ ಮನೆ ಮುಖ ನೋಡಕ್ ಆಗ್ತಿಲ್ಲ ಕಣ. ಈ ಮನೆ ಮುಖ ನೋಡಕ್ ಆಗಿಲ್ಲ ಅಂದ್ರೆ ಅದ್ರದ್ದು ಮುಖ ಆಸಿಡ್ ಹಾಕು. ಆಗಲ್ಲ ಅಂದ್ರೆ ಆಗಲ್ಲ ಕಣ. 1 ರೂಪಾಯಿ ಸಿಗಲ್ಲ. ಅದೇನ್ ಕಿತ್ಕೋತ್ಯೋ ಕಿತ್ತು. ಏನಪ್ಪ ಏನೋ ದುಡ್ಡು ಕೊಡ್ಲಿಲ್ಲ ಅಂದ್ರೆ ತಲೆ ಮೇಲೆ ಕಲ್ಲೆ ತಕ್ಬೇಕ? ತಗೊಳ್ರಿ, ತಗೊಳ್ಳಿ. ನೀವ್ ನೋಡಿ ನಮ್ಮ ಮನೆ ಹೊಸಲು ದಾಟ್ಬೇಡಿ. ಯಾಕೋ? ಹೊಸಲು ಬೇಜಾರ್ ಮಾಡ್ಕೊಂಡ್ಬಿಡುತ್ತೆ. ನಡೀರಿ. ಅರಮನೆಯಲ್ಲಿ ಇದ್ದವನ್ನ ಕರ್ಕೊಂಡ್ ಬಂದು ಸೆರೆಮನೆ ಕೆಳ್ದಂಗ ಆಯ್ತಲ್ಲಿ. ಎಲ್ಲ ನನ್ ಕರ್ಮ. ಅಂಕಲ್ ಇಲ್ಲೋಡಿ, ನಮ್ಮ ಅಪ್ಪಂದು ಗಡಿಯಾರ ಎಲ್ಲಿ ಒಂದು ಮುಳ್ಳೆ ಇಲ್ಲ, ಉದುರಿಸ್ಕೊಂಡ್ಬಿಟ್ಟಿದ್ದಾರೆ. ನನ್ ಕಷ್ಟ ನನಗಾಗಿದೆ. ಇವಳಿಲ್ಲ
ಮುಳ್ಳೆ ಇಲ್ದಿರೋ ಗಡಿಯಾರ ಅಂತ ಅಲ್ಲ ಆಡಿಸ್ತಿದ್ದಾಳಲ್ಲೇ. ರೀ ಅದು ಓಲ್ಡ್ ಮಾಡಲ್ ಬಿಟ್ಟಾಕ್ರಿ ಅದ್ರ ವಿಷಯ. ಏನಂದ್ರಿ ನೀವು? ಇದು ಓಲ್ಡ್ ಮಾಡಲ್ಲ. ಮಾಡ್ತೀನಿ ಇರಿ. ಅಪ್ಪ ಅಂಕಲ್ ಗಡಿಯಾರ ಹೊಡೆದಾಕ್ಬಿಟ್ರು. ನಾನೆಲ್ಲ ಹೊಡೆದಕ್ಕೆ ಸುಳ್ಳು ಹೇಳ್ತ್ಯಾ? ಏನಾಯ್ತಮ್ಮ ಏನಾಯ್ತಪ್ಪ? ಅಂಕಲ್ ಗಡಿಯಾರ ಹೊಡೆದಾಕ್ಬಿಟ್ರು. ಲೇ 30 ವರ್ಷದ ಹಳೆ ಗಡಿಯಾರ ಕಣ ಇದು. ಹಬ್ಬ, ನಾನು ಎದುರ್ಕೊಂಡ್ಬಿಟ್ಟೆ. ಹೊಸದ್ ಅನ್ಕೊಂಡಿದ್ದೆ. ಇದು 30 ವರ್ಷದ ಹಳೆ ಆಂಟಿಕ್ ಪೀಸು ಕಣೋ. ಇದರಲ್ಲಿ ನಂದು ಹಳೆ ಬಾಲ್ಯದ ನೆನಪುಗಳಿದಾವ್ ಕಣೋ. ರೀ ಇಮ್ಯಾಜಿನ್ ಹೋಗಿ ಸಾಕು, ಫಸ್ಟ್ ದುಡ್ಡು ಇಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ. ಹೌದಲ್ಲ, ಒಂದ್ ನಿಮಿಷ ಬಂದೆ ಇದೆ. ಅಯ್ಯಯ್ಯೋ ಅಯ್ಯಯ್ಯೋ ಲೇ ಮಗ, ತುಂಬಾ ಎಮರ್ಜೆನ್ಸಿ ಅಂತೆ ಕಣೋ. ಐಸಿಯುಗೆ ಹಾಕ್ಬೇಕಂತೆ. ಯಾರ್ನ? ಗಡಿಯಾರ ಮಲ್ಲಿಕನ. 5 ಲಕ್ಷ ಕಟ್ತಾ ಇದ್ರೆ ಆಪರೇಷನ್ ಮಾಡೋದಿಲ್ಲ ಅಂತಿದಾರ ಕಣ. ಮಗ 5 ಲಕ್ಷ ರೂಪಾಯಿ ಕೊಡ. ಏನೋ ಅನ್ಕೊಂಡಿದ್ದೀರಾ ನನ್ನ? ಅಟ್ಲೀಸ್ಟ್ ಮಾತಾಡೋದ್ರ ಲಾಜಿಕ್ ಆದ್ರೂ ಮ್ಯಾಚ್ ಮಾಡ್ರು. ಲೇ ನನ್ ಮಲ್ಲಿಕಾ ಗಡಿಯಾರ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಹಾಕ್ಬೇಕು, ನಿಮ್ಮೆಲ್ಲರನ್ನು ಕೊಚ್ಚಾಕ್ಬಿಡ್ತೀನಿ. ಸೈನ್ ಮಾಡು, ಸೈನ್ ಮಾಡ್ಬೇಕಾ? ಥ್ಯಾಂಕ್ ಯು ಸೋ ಮಚ್ ಬಚ್ಚಾ, ನನ್ ಮಲ್ಲಿಕಾ ಗಡಿಯಾರ ಪ್ರಾಣ ಉಳಿಸಿದ್ಕೆ. ಮಲ್ಕೋ, ಬೆಳಿಗ್ಗೆ ಮಾತಾಡೋಣ. ಮಲ್ಕೋ ಮಲ್ಕೋ. ಫ್ರೆಂಡು ಅಂತ ಅವ್ನ್ ಮಾತು ನಂಬ್ಕೊಂಡ್ ಬಂದಿದ್ಕೆ ಸರಿಯಾಗೆ ಇತ್ತ. ತಪ್ಲಿ ಬಿಚ್ಚಿ ಕೈಯಲ್ಲಿ ಹಿಡ್ಕೋ, ಸೌಂಡ್ ಬರಬಾರ್ದು, ಮ್ಯೂಟ್ ಅಲ್ಲಿ ಹಾಕ್ಬಿಟ್ಟ. ಓಕೆ, 1 2 3 ಜೂಟ್. ಮಗ ಗೆಳೆಯ ಕುಚಿಕೋ ದೋಸ್ತು, ಲೇ ಬಾರ ಇಲ್ಲಿ. ಲೇ ಏನ್ರಿ ನಿಮ್ದು? ನನ್ ಫ್ರೆಂಡ್ ಹೆಂಡತಿ ಇಬ್ರು ಎಸ್ಕೇಪ್ ಆಗ್ಬಿಟ್ಟಿದಾರಲ್ಲೇ. ಅಯ್ಯೋ ಏನ್ ಮಾಡ್ದಿ ಇವಾಗ? ಅಯ್ಯೋ 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 ಅಯ್ಯೋ, ಓಡೋಗ್ಬಿಟ್ಟಿದಿರಲ್ರಿ. ಮಿಕ್ಕಿರೋ ದುಡ್ಡಿಗೆ ಏನ್ ಮಾಡೋದು? ಅದಕ್ಕೆ ಯಾಕೆ ಟೆನ್ಷನ್ ತಗೊಂತೀಯ? ಇಲ್ಲೇ ಪಕ್ಕದಲ್ಲಿ ಶೂಟಿಂಗ್ ನಡೀತೈತಂತೆ. ನಮ್ ಕನ್ನಡ ಇಂಡಸ್ಟ್ರಿ ನಂಬರ್ 1 ಹೀರೋಯಿನ್ ಯಾರಳ? ಅದೇ ಗುಳಿಕನ್ನ ಚೆಲುವೆ. ಅದೇ ಮಜಾ ಭಾರತದಲ್ಲಿ ಯಾವಾಗ್ಲೂ ಕುತ್ಕೊಂಡ್ ಪಕ 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 ನಗ್ತಾ ಇರ್ತಾರ ನೋಡು. ಅವ್ರ ಹೆಸರೇನಿಲ್ಲ? ರಚಿತಾರಾಮ್. ನನ್ನ ಪ್ರೀತಿಯ ರಚಿತಾರಾಮ್ ಅವ್ರನ್ನ ಇವಾಗ್ಲೇ ಫೋನ್ ಮಾಡಿ ನಮ್ಮ ಮನೆ ಕರೆದ್ಬಿಡ್ತೀನಿ.